ಈಗ ಸುಮಾರು ಕೊಟ್ಟಿದ್ದಾರೆ, ಚಾನಲ್ಗಳು ಮಾಡ್ತೀವಿ, ಸುರಂಗ ಮಾಡ್ತೀವಿ. ವೈಟ್ ಟಿಪ್ಪಿಂಗ್ ಕಾಮಗಾರಿಗೆ ಇದುವರೆಗೆ ಟೋಟಲ್ ನಾವು ಸುಮಾರು 300 ಕೋಟಿ ರೂಪಾಯಿ ಇಟ್ಟಿದ್ದು, ಟೋಟಲ್ 1700 ಕೋಟಿ ಅಂತ ಹೇಳಿದ್ದೀರಾ. ಸುರಂಗ ಮಾರ್ಗ 200 ಕೋಟಿ ರೂಪಾಯಿ ಅಂತ ಎಲ್ಲಿಂದ ಎಲ್ಲಿಗೆ ಸುರಂಗ ಮಾರ್ಗ ಆಗುತ್ತೆ? ಮೆಟ್ರೋ ಫ್ಲೈಓವರ್ಗಳಿಗೆ 1000 ಕೋಟಿ ಮಾಡಿದ್ದೀರಾ. ದಯಮಾಡಿ ನಾವು ಕೇಳ್ಕೊಳ್ಳೋದು, ಎಲ್ಲೆಲ್ಲಿ ಮೂಲಭೂತ ಸೌಲಭ್ಯಗಳಿಗೆ ಎಲ್ಲೆಲ್ಲಿ ಕೊಡಬೇಕು ಅಂತ ಅವಕಾಶ ಮಾಡಿಕೊಡಿ. ನಾವು ಬೆಂಗಳೂರು ಬ್ರಾಂಡ್ ಬೆಂಗಳೂರು ಅಂದ್ರೆ ಬರೀ 15 ವಿಧಾನಸಭಾ ಕ್ಷೇತ್ರಕ್ಕೆ ಬ್ರಾಂಡ್ ಬೆಂಗಳೂರು ಅಲ್ಲ. ನೀವು ಪ್ರಶ್ನೆ ಎಲ್ಲ ಕೇಳಿದ್ದೀರಿ, ಅವರು ಉತ್ತರ ಕೊಡ್ತಾರೆ. ಇದು ನಾವು ಜಾನಾಗ್ ಅವರಿಗೆ ಮುಟ್ಟಬಹುದು ಈಗ ಈ ಹೊತ್ತಿನಲ್ಲಿ. ಅಶೋಕ್ ಹೇಳಲಿಕ್ಕಿತ್ತು. ಸನ್ಮಾನ್ಯ ರಾಮಮೂರ್ತಿಯವರು ಎತ್ತಿರುವಂಥ ಪ್ರಶ್ನೆ ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಿದ್ದು. ದಿನನಿತ್ಯ ಪತ್ರಿಕೆಗಳಲ್ಲಿ ನಾವು ನೋಡುವಂಥದ್ದು, ದಿನನಿತ್ಯ ನಾವು ಓಡಾಡ್ತೀರಿ ಇಲ್ಲಿ ಬೆಂಗಳೂರಲ್ಲಿ, ಎಲ್ಲ ಕಡೆ ರಸ್ತೆಗಳು ಹಳ್ಳ ಬಿದ್ದಿದೆ, ಮಳೆ ಬರ್ತಾ ಇದೆ, ಹಳ್ಳ ಬಿದ್ದಿದೆ. ನಾವು ಈ ಕಾರ್ಪೊರೇಷನ್ ಅವರು ಕೊಟ್ಟಿರೋ ವರದಿಯನ್ನು, ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆಗಿ 4 ಸರಿ ಕೆಲಸ ಮಾಡಿದ್ದೀನಿ. ಆ ಕಾರ್ಪೊರೇಷನ್ ವರದಿ ತಗೊಂಡ್ರೆ ಏನು ಅದರಲ್ಲಿ ಏನು ಉಪಯೋಗ ಬರಲ್ಲ. ನೀವು ಅದನ್ನು ಸ್ಥಳ ಪರಿಶೀಲನೆ ಮಾಡಿಲ್ಲ ಅಂದರೆ, ಪ್ಯಾಚ್ ಹಾಕಿದರೆ, ನೀವು ಪ್ಯಾಚ್ ಹಾಕಿರೋದನ್ನ ನೀವು ನಾಳೆ ಹೋಗಿ ಪರೀಕ್ಷೆ ಮಾಡಿ, ಅಲ್ಲಿರೋದೇ ಇಲ್ಲ ಪ್ಯಾಚ್ ಹಾಕಿರೋದು. ಆ ಕ್ವಾಲಿಟಿ ಇದೆ, ಅದಕ್ಕೆ ಸರಿಯಾದಂಥ ಕ್ವಾಲಿಟಿ ಯೂಸ್ ಮಾಡ್ತಾ ಇಲ್ಲ. ಎಲ್ಲ ರಸ್ತೆಗಳು ಇದೇ ಸಮಸ್ಯೆ ಆಗಿದೆ. ತಾವು ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಆಗಿದ್ದೀರಾ, ಅರ್ಬನ್ ಡೆವಲಪ್ಮೆಂಟು ನಿಮ್ಮ ಕಡೆ ಇದೆ. ನಮ್ಮೆಲ್ಲ ಶಾಸಕರು, ಬೆಂಗಳೂರು ಎಲ್ಲ ಶಾಸಕರು, ನೀವು ಗ್ರ್ಯಾಂಟ್ ಕೊಡ್ತಾ ಇದ್ದೀರಾ. ನಿಮ್ಗೆ ಯಾರ್ಯಾರಿಗೆ ಬೇಕೋ ಅವ್ರಿಗೆ ಮಾತ್ರ ಕೊಡ್ತಾ ಇದ್ದೀರಿ. ಅದಕ್ಕೆ ನಾನು ನಿಮಗೆ ಸಲಹೆನೂ ಕೊಡ್ತೀನಿ, ದಯವಿಟ್ಟು ನೀವು 15 ವರ್ಷದ್ದು ಮಾಹಿತಿ ತಗೊಳ್ಳಿ. ಯಾವ್ಯಾವ ಸರ್ಕಾರ ಇದ್ದಾಗ ಎಷ್ಟೆಷ್ಟು ಹಣವನ್ನು ಕಾಂಗ್ರೆಸ್ ಶಾಸಕರಿಗೆ, BJP ಶಾಸಕರಿಗೆ ದಳಕ್ಕೆ ಕೊಟ್ಟಿದ್ದಾರೆ ಅಂತ ತೆಗಿರಿ. ನಾವೇ ಬರ್ತೀರಿ, ಪರವಾಗಿಲ್ಲ, ನಾವೆಲ್ಲ ಶಾಸಕರು ಕೂಡ ರೆಡಿ ಇದ್ದೀರಿ, ಬರ್ತೀರಿ, ನಿಮ್ಮ ಹತ್ರ ಬರ್ತೀರಿ ಚರ್ಚೆ. ನಾವು ನಮ್ಮ ಸರ್ಕಾರ ಇದ್ದಾಗ ನಿಮಗೆ ಅನುದಾನ ಕೊಟ್ಟಿದ್ರೆ ನಮಗೆ ಕೊಡಿ, ಇಲ್ಲ ಅಂದರೆ ಬೇಡ. ನನ್ನ ಕ್ಷೇತ್ರ ತಗೊಂಡ್ರೆ ನನಗೂ ಕೊಟ್ಟಿಲ್ಲ, ನೀವು ಯಾರಿಗೂ ಕೊಟ್ಟಿಲ್ಲ, ಯಾವ ಕ್ಷೇತ್ರದಲ್ಲೂ ಹಣನ ಯಾವುದೂ ಕೊಟ್ಟಿಲ್ಲ. ಅದಕ್ಕೋಸ್ಕರ ನೀವು ಬ್ರ್ಯಾಂಡ್ ಬೆಂಗಳೂರು ಮಾಡಬೇಕಾದ್ರೆ BJPಯವರು ಕೂಡ 16 ಜನ ಇದ್ದಾರೆ ಬೆಂಗಳೂರಲ್ಲಿ. ಬ್ರ್ಯಾಂಡ್ ಬೆಂಗಳೂರು ಅಂದರೆ ಎಲ್ಲ ಇನ್ನೂ 28 ಕ್ಷೇತ್ರನೂ ಆಗಬೇಕು. ಇಲ್ಲಾಂದರೆ ನೀವು ಹೇಳಿಕೆ ಸುಮ್ಮನೆ ಎಲೆಕ್ಷನ್ ಹೇಳಿಕೆ ಆಗ್ತದೆ. ನಾನು ಸರ್ಕಾರಕ್ಕೆ ಆಗ್ರಹ ಮಾಡುವಂಥದ್ದು, ನೀವು ಈ ಕಾರ್ಪೊರೇಷನ್ ಅಂಕಿಅಂಶ ತಗೊಳೋದ್ರಿಂದ ಏನೂ ಆಗಲ್ಲ. ನೀವು ಗ್ರ್ಯಾಂಟನ್ನು ಅಟ್ಲೀಸ್ಟ್ ನಿಮ್ಮ ಇನ್ನೊಂದು ಸ್ವಲ್ಪ ಜಾಸ್ತಿ ಕೊಟ್ಕೊಳ್ಳಿ. ಆದರೆ ಎಲ್ಲರಿಗೂ ಕೊಟ್ರೇ ಬ್ರ್ಯಾಂಡ್ ಬೆಂಗಳೂರು ಆಗುವಂಥದ್ದು, ಅಭಿವೃದ್ಧಿ ಆಗುವಂಥದ್ದು. ದಯವಿಟ್ಟು ನಾನು ತಮಗೆ ಹೇಳ್ತೀನಿ, ಕೂಡಲೇ ಸಭೆಯನ್ನು ಕರೀರಿ. ಸಭೆಯಲ್ಲಿ ಕರೆದು ನಾನು ಹೇಳ್ದಲ್ಲ, ನೀವು ಹೇಳ್ಬೋದು ನೀವು ಕೊಟ್ಟಿದ್ದೀರಾ ಅಂತ, ಅದಕ್ಕೆ ಹೇಳ್ತಾ ಇದ್ದೀನಿ. ನಾವು ಕೊಟ್ಟಿದ್ರೋ ಇಲ್ಲೋ ಅಂತ ಇಟ್ಬಿಡಿ, ನೀವು ವೈಟ್ ಪೇಪರ್ ಇಟ್ಬಿಡಿ. ನಾವು ಕೊಟ್ಟಿದ್ರೆ ಕೊಡಿ, ಇಲ್ಲ ಅಂದರೆ ಬೇಡ. ಆಯಿತು ಮಂತ್ರಿ ಅವರು. ಈಗ ತಾವು ಬ್ರ್ಯಾಂಡ್ ಬ್ಯಾಂಗ್ಳೂರು ಮಾಡುವಾಗ ಒಂದು ಇಂಪಾರ್ಟೆಂಟ್ ವಿಚಾರದ ಕಡೆ ಗಮನ ಕೊಡಬೇಕು. ಬೆಂಗಳೂರಲ್ಲಿ BBMP ಇದೆ, BDA ಇದೆ, ಬೆಸ್ಕಾಮ್ ಇದೆ, BDA ಇದೆ, BSNL ಇದೆ, ಇವೆಲ್ಲ ಬೇರೆ ಬೇರೆ. ನನ್ನ ಅನುಭವದಲ್ಲಿ ನನ್ ಆಫ್ ದೀಸ್ ಡಿಪಾರ್ಟ್ಮೆಂಟ್ಸ್ ದೇ ಟಾಕ್ ಟು ಈಚ್ ಅದರ್, ದೇ ಟಾಕ್ ಅಟ್ ಈಚ್ ಅದರ್. ಅವ್ರ ಬಗ್ಗೆ ಇವ್ರ ಬಗ್ಗೆ ಅವರು ಹೇಳ್ತಾರೆ. ಮೊದಲನೇದಾಗಿ ನೀವು ಬ್ರ್ಯಾಂಡ್ ಬ್ಯಾಂಗ್ಳೂರ್ಗೆ ಬೆಂಗಳೂರು ಮಟ್ಟದಲ್ಲಿ ಒಂದು ಕೋಆರ್ಡಿನೇಷನ್ನು, ಒಂದು ಅಂಬ್ರೆಲಾ ಆರ್ಗನೈಸೇಷನ್ ತರದೇ ಇದ್ರೆ, ಅಟ್ ಈಚ್ ಕಾನ್ಸ್ಟಿಟ್ಯೂನ್ಸಿ ಲೆವೆಲ್ ಒಂದು ಎಲ್ಲ ಆರ್ಗನೈಸೇಷನ್ ಸೇರಿಕೊಂಡು ಟಾಸ್ಕ್ ಫೋರ್ಸ್ ಅಂತ ಒಂದು ಮಾಡದೇ ಇದ್ರೆ, ಯಾರೋ ಗುಂಡಿ ತೋಡ್ತಾರೆ, ಯಾರೋ ಗುಂಡಿ ಮುಚ್ಚೋದಿಲ್ಲ, ಅಮಾಯಕ ಪ್ರಾಣಗಳು ಹೋಗ್ತವೆ, ಪೇಪರಲ್ಲಿ ನೋಡ್ತೀವಿ, ನಾವು ಕಣ್ಣೀರು ಸುರಿಸಿ ಮುಗಿದೋಗುತ್ತೆ. ಸೊ ಅದಕ್ಕೋಸ್ಕರ ಬ್ರ್ಯಾಂಡ್ ಬ್ಯಾಂಗ್ಳೂರ್ಗೆ ಒಂದು ಪರಿಕಲ್ಪನೆ ಪೂರಕ ಆಗಬೇಕು ಅಂತಂದರೆ ಅಟ್ ದ ಸಮಿಟ್ ಲೆವೆಲ್, ಬ್ಯಾಂಗ್ಳೂರ್ ಲೆವೆಲ್ ಮತ್ತು ಅಟ್ ದಿ ಕಾನ್ಸ್ಟಿಟ್ಯೂನ್ಸಿ ಲೆವೆಲ್, ಈ ಎಲ್ಲ ಆರ್ಗನೈಸೇಷನ್ಸ್ ಹೂ ಆರ್ ರೆಸ್ಪಾನ್ಸಿಬಲ್ ಫಾರ್ ದಿ ಅಪ್ಕೀಪ್ ಆಫ್ ಬ್ಯಾಂಗ್ಳೂರ್, ವೆಲ್ಫೇರ್ ಆಫ್ ಬ್ಯಾಂಗ್ಳೂರ್, ಅವ್ರದ್ದು ನೀವು ಒಂದು ಟಾಸ್ಕ್ ಫೋರ್ಸ್ಗಳು ಕಾನ್ಸ್ಟಿಟ್ಯೂನ್ಸಿ ಲೆವೆಲಲ್ಲಿ ಮಾಡಬೇಕಾಗುತ್ತೆ.